ಪುತಿನ್ ಭಾರತಕ್ಕೆ ಬಂದ್ರು, ಮೋದಿನ ಭೇಟಿ ಆದ್ರು, ವಾಪಸ್ಸು ಹೋದ್ರು. ಆದ್ರೆ ಒಂದೇ ಒಂದು ಡೀಲ್ ಆಗಿಲ್ಲ. S-400 ಅಲ್ಲ, 500 ಅಲ್ಲ, Su-57 ಅಲ್ಲ. ನಿಮ್ಗೂ ಹೀಗೆ ಅನಿಸ್ತಿರ್ಬೇಕಲ್ವಾ? ಬನ್ನಿ, ಇದರ ಹಿಂದೆ ಬ್ರಿಲಿಯಂಟ್ ಗೇಮ್ ಪ್ಲಾನ್ ಇದೆ, ಹೇಳ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಕೊನೆ ತನಕ ನೋಡಿ. ಪುತಿನ್ ಮತ್ತು ಮೋದಿ ಟೊಯೋಟಾ ಕಾರಲ್ಲಿ ಹೋಗಿದ್ ಗೊತ್ತು. ಟೆಲಾಸ್ ಅಗ್ರಿಮೆಂಟ್, ಅವರ ಪೋರ್ಟ್ಸ್ ಮಿಲಿಟರಿ ಬೇಸ್ಗಳು ನಾವು ಯೂಸ್ ಮಾಡ್ಕೋಬಹುದು, ನಮ್ಮ ಮಿಲಿಟರಿ ಬೇಸ್ಗಳು ಅವ್ರು ಯೂಸ್ ಮಾಡ್ಕೋಬಹುದು. ಇದಿಷ್ಟು ಅಗ್ರಿಮೆಂಟ್ ಆಗಿದ್ ಗೊತ್ತು. 2030 ವೇಳೆಗೆ 100 ಬಿಲಿಯನ್ ಟ್ರೇಡ್ ಡೀಲ್ ಆಗಬೇಕು ಅಂತ ಇದಿಷ್ಟು ಎಲ್ರಿಗೂ ಗೊತ್ತು. ಇದಕ್ಕಿಂತ ಮೀರಿ ಯಾವ ಒಪ್ಪಂದಗಳ ಚರ್ಚೆ ಇಡೀ ವಿಶ್ವ ಮಾಡಬಹುದಿತ್ತು. ಅದಕ್ಕೆ ಭಾರತ, ರಷ್ಯಾ ಎರಡೂ ದೇಶಗಳು ಯಾವುದೇ ಅವಕಾಶ ಕೊಟ್ಟಿಲ್ಲ. ಪುತಿನ್ ಮತ್ತು ನರೇಂದ್ರ ಮೋದಿ ಜಂಟಿ ಪತ್ರಿಕಾಗೋಷ್ಠಿ ಮಾಡಿದರು, ಬಟ್ ಅದರಲ್ಲಿ ಎಲ್ಲಿಯೂ ಯಾವುದೇ ಡೀಲ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಪುತಿನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದು ಜಸ್ಟ್ ಡಿಫೆನ್ಸ್, ಅಗ್ರಿಕಲ್ಚರ್, ಫೈನಾನ್ಸ್, ಸ್ಪೇಸ್, ಟ್ರೇಡ್ ಈ ಎಲ್ಲಾ ವಿಚಾರದಲ್ಲಿ ನಮ್ಮ ಒಪ್ಪಂದಗಳು ಆಗಿವೆ ಅಂತ ಅಷ್ಟೇ ಹೇಳಿದ್ರು. ಹಾಗಾದ್ರೆ S-400, S-500, Su-57 ಡೀಲ್ ಆಗಿಲ್ಲ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಆಗಿದೆ. ಆದ್ರೆ ಅದನ್ನ ಈ ಟೈಮಲ್ಲಿ ಜಗತ್ತಿಗೆ ತೋರಿಸ್ಕೊಳ್ಳೋದು ಭಾರತಕ್ಕೆ ಇಷ್ಟ ಇಲ್ಲ. ಕಾರಣ ಟ್ರಂಪ್. ಒಂದ್ ವೇಳೆ ಈ ಡೀಲ್ ಗಳ ಬಗ್ಗೆ ಟ್ರಂಪ್ ಏನಾದ್ರು ತಿಳಿದ್ರೆ ಅವನ ಟ್ರೂತ್ ಸೋಷಿಯಲ್ ಆಕ್ಟಿವ್ ಆಗುತ್ತೆ. ಭಾರತ ಅಮೆರಿಕದ ಟ್ರೇಡ್ ಡೀಲ್ ಮಾತುಕತೆ ನಡೀತೆ, ಅದು ಕುಸಿದು ಹೋಗುತ್ತೆ. ಅವರು F-35 ಭಾರತಕ್ಕೆ ಮಾರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇಂತಹ ಟೈಮಲ್ಲಿ ಭಾರತ Su-57 ತಗೊಂಡಿದೆ ಅಂತ ಗೊತ್ತಾದ್ರೆ ಭಾರತ ಅಮೆರಿಕದ ಮಧ್ಯೆ ಯಾವ ರೀತಿ ಕಿತ್ತಾಟ ಆಗ್ಬೋದು, ಟ್ರಂಪ್ ಟ್ಯಾರಿಫ್ ವಾರ್ ಎಲ್ಲಿಗೆ ಹೋಗ್ಬಹುದು, ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಭಾರತ ಚೀನಾದ ಮಾದರಿ ಅನುಸರಿಸಿದೆ. ಹಾಗಿದ್ರೆ ಡೀಲ್ ಆಗಿದೆ ಅಂತ ನೀನು ಹೇಗೆ ಹೇಳ್ತೀಯಾ ಅಂತ ನೀವು ನನ್ನನ್ನು ಪ್ರಶ್ನೆ ಕೇಳ್ಬೋದು. ನಾನು ಹೇಳಿರೋದು ಇವತ್ತಲ್ಲದೆ ಇದ್ರು ಮುಂದೊಂದು ದಿನ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಪುತಿನ್ ಭಾರತಕ್ಕೆ ಬರುವಾಗ ಒಂದು ದೊಡ್ಡ ನಿಯೋಗದ ಜೊತೆ ಬಂದಿದ್ರು. ಅವರ ಜೊತೆ ಕೃಷಿ ಮಂತ್ರಿ ಬಂದಿದ್ರು, ಆರ್ಥಿಕ, ಟ್ರಾನ್ಸ್ಪೋರ್ಟ್, ಡಿಫೆನ್ಸ್, ಕಾಮರ್ಸ್, ಹೆಲ್ತ್ ಈ ಎಲ್ಲಾ ಮಿನಿಸ್ಟರ್ಸ್ ಅಲ್ಲದೆ ಕ್ರೆಮ್ಲಿನ್, ರಷ್ಯಾದ ಹೆಡ್ ಕ್ವಾರ್ಟರ್ ನ ಮುಖ್ಯ ಅಧಿಕಾರಿಗಳು ಕೂಡ ಬಂದಿದ್ರು. ರಷ್ಯಾದ ಯಾವುದೇ ಇಂಪಾರ್ಟೆಂಟ್ ಡೀಲ್ ಆಗ್ಬೇಕು ಅಂದ್ರೆ ಅಲ್ಲಿನ ವ್ಯಕ್ತಿಗಳ ಸಲಹೆ ಇಲ್ಲದೆ ಯಾವುದೂ ಆಗಲ್ಲ. ಅಷ್ಟೇ ಅಲ್ಲದೆ ರಾಸ್ನೆಫ್ಟ್, ರಷ್ಯಾದ ಗವರ್ಮೆಂಟ್ ಆಯಿಲ್ ಕಂಪನಿ, ಇದರ ಚೀಫ್ ಬಂದಿದ್ರು. ಆಯಿಲ್ ರಿಲೇಟೆಡ್ ಮಾತುಕತೆ ಆಗಿರೋದು ಕೇವಲ ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಗೊತ್ತು, ಅವ್ರಿಗೆ ಗೊತ್ತು. VTB ಚೀಫ್ ಬಂದಿದ್ರು. VTB ಇಟ್ಸ್ ಲೈಕ್ ಸೆಂಟ್ರಲ್ ಬ್ಯಾಂಕ್. ಇದರ ಜೊತೆಗೆ ಡಿಜಿಟಲ್ ಪೇಮೆಂಟ್ ಹೆಡ್ ಕೂಡ ಬಂದಿದ್ರು. ರೂಪಿ, ರೂಬೆಲ್ ನಮ್ಮ ಅವರ ನಡುವೆ ಆಗುವ ವ್ಯಾಪಾರ, ಇದನ್ನ ಡಿಜಿಟಲೈಸ್ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ರಷ್ಯಾದ ರಾಸ್ಕೋಮಸ್ ಡೈರೆಕ್ಟರ್ ಜನರಲ್ ಕೂಡ ಭಾರತಕ್ಕೆ ಬಂದಿದ್ರು. ಇಟ್ಸ್ ಲೈಕ್ ಅವರ್ ಇಸ್ರೋ. ರಾಸ್ಕೋಮಸ್ ಮತ್ತು ಇಸ್ರೋ ನಡುವೆ ಬಹುದೊಡ್ಡ ಒಪ್ಪಂದಗಳಾಗಿವೆ. ಅದನ್ನ ಯಾರಿಗೂ ಬಹಿರಂಗಪಡಿಸಿಲ್ಲ. ಅದನ್ನ ಘೋಷಣೆ ಹೇಗೆ ಮಾಡಲಾಗಿದೆ ಅಂದ್ರೆ ಸ್ಪೇಸ್ ಸೆಕ್ಟರ್ ನಲ್ಲಿ ಒಪ್ಪಂದಗಳಾಗಿವೆ ಅಷ್ಟೇ. ರೋಸೋಬೊರೋನ್ ಎಕ್ಸ್ಪರ್ಟ್ ನ CEO ಕೂಡ ಬಂದಿದ್ರು. ಇದು ರಷ್ಯನ್ ಡಿಫೆನ್ಸ್ ಎಕ್ಸ್ಪೋರ್ಟ್. Su-57 ಮಾರಾಟ ಮಾಡೋದಾಗಿರ್ಬೋದು, ಅದರ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಅದೆಲ್ಲ ತೀರ್ಮಾನ ಮಾಡೋದು ಇವರೇ. ಇವರ ಜೊತೆಗೆ ಫೆಡರಲ್ ಸರ್ವಿಸ್ ಫಾರ್ ಮಿಲಿಟರಿ ಟೆಕ್ನಿಕಲ್ ಕೋಪರೇಷನ್ ಡೈರೆಕ್ಟರ್ ಹಾಗೆ ರಷ್ಯಾದ ಡಿಫೆನ್ಸ್ ಮಿನಿಸ್ಟರ್ ಕೂಡ ಬಂದಿದ್ರು. ಏನೂ ಡೀಲ್ ಇರದೇ ಇದ್ದಿದ್ರೆ ಇವರೆಲ್ಲ ಯಾಕೆ ಬರ್ತಿದ್ರು? ನಿಮ್ಗೆ ಈಗ ಒಂದು ಅಂದಾಜ್ ಆಗಿರ್ಬೋದು ಏನ್ ಡೀಲ್ ಆಗಿದೆ, ಏನ್ ಆಗಿಲ್ಲ ಅಂತ. ಬಟ್ ಇದನ್ನ ಭಾರತ, ರಷ್ಯಾ ಗೌಪ್ಯವಾಗಿ ಹೊರ ಜಗತ್ತಿಗೆ ತಿಳಿಸ್ತಿಲ್ಲ. ಇದೊಂದು ಚೀನಾದ ಮಾದರಿ ಅಂತ ಯಾಕೆ ಹೇಳಿದೆ ಅಂದ್ರೆ ಚೀನಾ ಏನ್ ಡೀಲ್ ಮಾಡ್ಕೊಳ್ಳುತ್ತೆ, ಏನ್ ವ್ಯಾಪಾರ ಮಾಡುತ್ತೆ, ತನ್ನ ಮಿಲಿಟರಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದು ಯಾವುದೇ ಟೆಕ್ನಾಲಜಿ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ಮಾಹಿತಿ ಹೊರದೇಶಕ್ಕೆ ತಿಳಿಸಲ್ಲ. ಇಂದಿಗೂ ಅದು ಹಾಗೆ ಮಾಡುತ್ತೆ. ಈ ಹಿಂದೆ ಅವರ 6th ಜನರೇಷನ್ ಫೈಟರ್ ಜೆಟ್ J-20 ಮೈಟಿ ಡ್ರ್ಯಾಗನ್ ಏಕಾಏಕಿ ರಿವೀಲ್ ಮಾಡಿತ್ತು, ನೀವು ನೋಡಿರ್ಬೋದು. ಆದ್ರೆ ಭಾರತ ಇದೊಂದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಆ ರೀತಿ ನಮ್ಮ ದೇಶದಲ್ಲಿ ಮಾಡೋಕ್ ಸಾಧ್ಯವಿಲ್ಲ. ಸ್ವತಃ ಇಲ್ಲಿನ ರಾಜಕಾರಣಿಗಳಿಗೆ ಇಷ್ಟ ಇಲ್ಲ, ಕಾರಣ ಅವರಿಗೆ ಪ್ರಚಾರದ ಹುಚ್ಚು. ಇನ್ನು ಅಂತ ವಿಷಯಗಳನ್ನ ಇಟ್ಕೊಂಡು ಪ್ರಚಾರ ಮಾಡದೇ ಇರ್ತಾರ. ಇದಿಷ್ಟು ಭಾರತ, ರಷ್ಯಾದ ಸೀಕ್ರೆಟ್ ಡೀಲ್ಸ್ ಬಗ್ಗೆ. ಥ್ಯಾಂಕ್ ಯು.